ನಾನು ಎಸ್ ಕೆ ಮಂಜುನಾಥ್ ಅಂತ, ಸಾಣೇನಹಳ್ಳಿ ಗ್ರಾಮ, ಬೇಲೂರು ತಾಲೂಕು, ಹಳೇಬೀಡು ಹೋಬಳಿ. ನಾನು ಗಗನ ರಘುಗೆ ಮಾವ, ಗಗನನ ತಂದೆ, ಗಗನನ ತಂದೆ. ಈ ವಿಚಾರ ಹೇಳಬೇಕು ಅಂದರೆ, ಅವನು ನನ್ನ ಮಗಳು ಹೆಚ್ಚು ಕಮ್ಮಿಯ SLC ಓದಿ 82% ಪರ್ಸೆಂಟೇಜ್ ತೆಗೆದಿದ್ಲು. ಪರ್ಸೆಂಟೇಜ್ ತೆಗೆದು ನಾನು ಕಷ್ಟ ಬಿದ್ದು ಡಿಪ್ಲೊಮೊ ಸೇರಿಸಿ, ಮೆರಿಟ್ ಮೇಲೆ ಬಂದಿದ್ದು ಫ್ರೀ ಸೀಟ್ ಸಿಕ್ಕಿತ್ತು. ಡಿಪ್ಲೊಮೊ ಸೇರಿಸಿದ್ದೆ. ಡಿಪ್ಲೊಮೊ ಸೇರಿಸಿ 1.5 ವರ್ಷ ಆಯಿತು. ಎರಡು ಇದರಲ್ಲಿ ಓದ್ತಾ ಇದ್ಲು. ಎರಡನೇ ವರ್ಷದಲ್ಲಿ ಓದ್ತಾ ಇದ್ಲು. ಅಷ್ಟೊತ್ತಿಗೆ ಇವರು ನಮಗೆ ಸೋದ್ರ ಮಾವನ ಮಗ. ಅವನು ನಮಗೆ ನಮ್ಮ ಮಾವದಿರಿಗೆ ಆಗಲಿ ಯಾವುದೇ ಥರದ್ದು ಇದುವರೆಗೂ ಒಂದೇ ಒಂದು ಜಗಳ ಆಗಲಿ, ಕಿತ್ತಾಟ ಆಗಲಿ, ತೀರ ದ್ವೇಷ ಭಾಷಣ ಆಗಲಿ, ಒಂದೇ ಒಂದು ಅಪಸ್ವರದ ಮಾತು ನಾವು ಯಾರೂ ಆಡಿಲ್ಲ. ಅವರ ಮಧ್ಯೆ ಬಂದಿರ್ತವೆ. ಆದರೂ ಸ್ವಲ್ಪ ಮುನಿಸ್ಕೊಂಡು ನಾವು ಈ ಥರ ನೀನು ಕೆಟ್ಟವನು ಅಂತನೋದು ನಮ್ಮ ಜೀವನದಲ್ಲೇ ನಾವು ಅಂದಿಲ್ಲ. ಅದೇ ಥರಕ್ಕೆ ಬರ್ತಾನೆ ಅಂತೇಳಿ ಇವನು ಅಲ್ಲಿ ವೈಯಕ್ತಿಕವಾಗಿ ಅವನ ಮನಸ್ಸಲ್ಲಿ ನನ್ನ ಮಗಳನ್ನ ಇಷ್ಟಪಡ್ಕೊಬಿಟ್ಟಾನೆ. ಇನ್ನೂ ಅವಳಿಗೆ 18 ವರ್ಷ ತುಂಬಿರಲಿಲ್ಲ. ಆಮೇಲೆ ಒಂದು ದಿವಸ ಮದುವೆ ಪ್ರಸ್ತಾಪ ಇಟ್ಟಾಗ ನಾನು ಇಲ್ಲ ಕಣಪ್ಪ, ಇನ್ನು ಅವಳಿಗೆ 18 ವರ್ಷ ತುಂಬಿಲ್ಲ, ಡಿಪ್ಲೊಮೊ ಓದ್ತಾ ಇದ್ದಾಳೆ, ಇನ್ನು 1.5 ವರ್ಷದ್ದು, ಇನ್ನು ಡಿಪ್ಲೊಮೊ ಮುಗಿಲಿ ನೋಡೋಣ ಅಂತ ಸುಮ್ಮನೆ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಬಂತು ನಮಗೆ ದೂರ ಅವ್ರ ಮನೆಯವರು, ಅವ್ರ ಅಕ್ಕದಿರ ಆಗಲಿ, ಅವ್ರ ಅಮ್ಮನೇ ಆಗಲಿ, ಅವರ ಅಪ್ಪನ ಆಗಲಿ ಒಪ್ಪಿಲ್ಲ, ಈ ಮದುವೆ ಒಪ್ಪಿಲ್ಲ ಅಂಥೇಳಿ. ನಾನು ಆಗ ರಘುಗೆ ಖಂಡಿತವಾಗೂ ಹೇಳಿದೆ, ಬೇಡ ಮಗನೇ, ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ವಂತೆ, ಇಷ್ಟ ಇಲ್ಲದೇನು ನೀನು ತರಕ್ಕೆ ಬರಬೇಡ, ಖಂಡಿತವಾಗೂ ಹೇಳಿದೆ. ಆದರೂ ಆಗೋಷ್ಟು ದಿವಸ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದ, ಅದು ಯಾಕೋ ಬಿಟ್ಟಿದ್ದ ಸುದ್ದಿ. ನಾನು ಸುಮ್ಮನಿದ್ದೆ. ಆಮೇಲೆ ನನ್ನ ಮಗಳನ್ನ ಹಂಗೂ ಒಂದು ಸಾರಿ ಕೇಳಿದೆ, ಏನವ ಅಂತೇಳಿ. ಅಪ್ಪ ನಿನ್ನ ಪಾದದಾಣಗಳು ಇಲ್ಕಣಪ್ಪ, ನಾನಂತೂ ಮೆಚ್ಕೊಂಡಿಲ್ಲ, ನೀನು ಯಾರಿಗೆ ಕೊಟ್ಟರು ನಾನು ಮದುವೆಗೆ ಸಿದ್ಧ ಅಂತ ಹೇಳಿದ್ದು. ಅಲ್ಲಿ ಇನ್ನೂ ಓದ್ತಲೇ ಇದ್ದಲ್ಲೇ, ಅಲ್ಲಿ ಇದು ಡಿಪ್ಲೊಮಾ ಕಾಲೇಜಲ್ಲಿ ಪ್ರೈವೇಟು ಇದು ಹಾಸ್ಟೆಲಲ್ಲಿ ಅಲ್ಲಿ ಓದ್ತಾ ಇರಬೇಕಾದ್ರೆ ಇವನಿಗೆ ಫೋನ್ ಮಾಡೋದು ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ಟಿದ್ದಾನೆ ಆಗಲೇ ಪ್ರೆಸೆಂಟಲ್ಲಿ. ಒಂದು ದಿವಸ ಏನು ಮಾಡಿದಾಳೆ ನನ್ನ ಮಗಳು, ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾರಲ್ಲ ಅಂತಲೇ ಎಕ್ಸಾಮ್ ಟೈಮ್ ಅಂತ ಹೇಳ್ಬಿಟ್ಟು ಫೋನನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ಲು. ಬ್ಲ್ಯಾಕ್ ಲಿಸ್ಟಿಗೆ ಹಾಕಿನ ನನಗೆ ಹಿಂಸೆ ಕೊಟ್ಟ ಹಿಂಸೆ ಹಿಂಗೆ ಕೊಡಲಿಲ್ಲ. ಅಷ್ಟರೊಳಗೆ ನಮ್ಮ ಸಂಸಾರದೊಳಗೆ ಅವನು ಸ್ವಲ್ಪ ವಿಂಗಲ್ ಆಗಿಬಿಟ್ಟಿದ್ದ. ಅವಳನ್ನೇ ಫ್ರೀ ದುಡ್ಡು ಕೊಟ್ಟು ಒಂದು ಸರಿ ಟೂರ್ನು ಕಳಿಸಿದ್ದ ಅವನೇ. ನಾವು ಮಾವನ ಮಗ, ನಮಗೆ ಮದುವೆ ದೃಷ್ಟಿ ಅನ್ನೋದಕ್ಕಿಂತಲೂ ಭಾರಿ ಈತೈಸಿ ಚೆನ್ನಾಗಿದ್ದಾನಲ್ಲ ಅನ್ನೋ ದೃಷ್ಟಿ ನಾವು ಸುಮ್ಮನಿದ್ದೆವು. ಇವನು ಮದುವೆ ಒತ್ತಡ ಪ್ರಪೋಸ್ ಮಾಡಿದಾಗ ನಾವು ಇದ್ದ ವಿಷಯ ಹೇಳಿ ಖಂಡಿತ ಕೊಡೋಕೆ ನಿಮ್ಮ ಅಪ್ಪ ಅಮ್ಮ ಒಪ್ಪೋದೇ ಇದ್ಮೇಲೆ ಅಂತೇಳಿ. ಮತ್ತು ಸ್ವಲ್ಪ ದಿವಸಗಳ ಮೇಲೆ ಮತ್ತೆ ನನಗೆ ಪೀಡ್ಸೋಕ್ಕೆ ಶುರುವಾಗ್ಬಿಟ್ಟ. ಅವನು ಪೀಡಿಸ್ದ, ಅವ್ರ ಭಾವದೇವರು 1-2 ಜನ ಪೀಡಿಸಿದ್ರು. ಅವ್ರ ಭಾವ ಒಬ್ಬರು, ಅವರು ರಘು ಅವ್ರ ಭಾವರು ನನಗೆ ಹೇಳ್ರಿ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಮಾಡಿಕೊಡ್ರಿ. ರಘುಗೆ ಹೇಳ್ದ, ಇಲ್ಲಪ್ಪ ಮಾಡಿಕೊಡೋಕ್ಕಲ್ಲ ಮಾವ, ನಿನ್ನ ಆಣೆಗಳು ನನ್ನ ಆಣೆಗಳು, ನಿನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊಂತೀನಿ ಮಾವ, ಸತ್ಯವಾದ ಮಾತು ಸ್ವಾಮಿ, ಮಾತು ಹೇಳಿ ಭರವಸೆ ಕೊಟ್ಟಿದ್ದ. ನಾನು ಇನ್ನೂ ಅವನಿಗೆ ಇದೊಂದು ಪ್ರಶ್ನೆ ಆಗ ರೂಮಿಗೆ ಕೊಡ್ಕೈ ಚಪಾಲ್ ಕೊಡ್ದು ಅವನಿಗೆ ಕೇಳಬೇಕು ಅಂತಲೇ ಇದ್ದೆ. ಈ ಇನ್ಸಿಡೆಂಟ್ಗಳಾದಾಗ, ಈ ಪಂಚಾಯತ್ಗಳಾದಾಗ ಯಾವಾಗ ನೋಡು ವ್ಯಾಘ್ರ ರೂಪ. ಆಗದಾಯಿತು, ಮದುವೆ ಮಾಡಿಕೊಟ್ಟು ಅಂದರೆ ನಾವು ಸ್ವಲ್ಪ ಮಧ್ಯಮ ವರ್ಗದವರು, ತೀರಾ ದುಡ್ಡಿನಲ್ಲಿ ನಮಗೂ ತೀರಾ ಅಷ್ಟೊಂದು ನಾವು ಮದುವೆ ಮಾಡೋಷ್ಟು ದುಡ್ಡು ಇರಲಿಲ್ಲ. ಅವನು 1 ಲಕ್ಷ ರೂಪಾಯಿ ಕೊಟ್ಟು ಸಹಕಾರ ಮಾಡಿದ. ಅವನು ಫಸ್ಟ್ ಕೇಳಿದ್ದೇನೋ, ಮಾವ ಮದುವೆ ಮಾಡ್ತೀನಿ ಅಂದ್ರೆ ನಿನಗೆ ಏನು ಬೆಂಬಲ, ಏನು ಕೊಡೋ, ಏನೈತೆ ದುಡ್ಡು ನಿನಗೆ ಅಂದ. ನಾನು ಹೇಳಪ್ಪ, ನೋಡಪ್ಪ ಅಲ್ಲಿ ಒಂದು 2 ಚೀಟ್ ಇದ್ದಾವೆ, 1-2 ಲಕ್ಷ ರೂಪಾಯಿ ಈತೆ, ಇನ್ನು ಶಾರ್ಟೇಜು ಅಂದರೆ ನನ್ನ ಒಂದು 5-6 ತ್ಯಾಗದ ಮರ ಮಾರಿ ಮಾಡೋಕ್ಕಂತ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ತ್ಯಾಗದ ಮರ ಮಾಡ್ತೀನಿ ಅಂದಾಗ ಕೊನೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಏನು ಹೇಳ್ದೆ, ಮಾಮ ನೀನು ತ್ಯಾಗದ ಮರ ಮಾರಬೇಡ, 1 ಲಕ್ಷ ತ್ಯಾಗದ ಮರ ಹಂಗೆ ಇರಲಿ ಅಂತ ಹೇಳಿದೆ. ಹೇಳಿ ಸರ್. ಈಗ ಸ್ಟಾರ್ಟ್ ಮಾಡಿದೆ ಬಂದೆ, ಅಲ್ಲಿಗೆ ಬಂದೆ. ಈಗ ಮದುವೆ ಆಯಿತು. ಮದುವೆಯಾಗಿ 1 ತಿಂಗಳು ಹತ್ತತ್ರ ಆಯಿತು ಸರ್. ಮದುವೆಗೆ 1 ತಿಂಗಳು ಹತ್ತತ್ರ ಆಗೋದು. ಅಷ್ಟೊತ್ತಿಗೆಲ್ಲ ಇವನಿಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಇತ್ತು. ಚಾಕ್ ತಗೊಂಡು ಹೊಡೆಯೋದು, ಕೈಗೆ ಕುಯ್ಯೋದು, ಈ ಥರದ ಹಿಂಸೆ ನನಗೆ ಗೊತ್ತಾದು. ಇದು ಗೊತ್ತಾತಲ್ಲ, ನಾನು ಏನು ಮಾಡೋದು, ಹಿಂಗೆ ಮದುವೆಯಾಗಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡ್ಕೊಂಡಲ್ಲ ಅಂತೇಳಿ. ಹಂಗಂತ ಹೇಳ್ಬಿಟ್ಟು ನಾನು ಸೀದಾ ಕೆಸ್ಗೋಡಿಗೆ ನಮ್ಮ ಮಾವ್ರ ಹತ್ರಕ್ಕೆ ಬಂದೆ. ಮಾವ ಹಿಂಗೆ ಮಾಡ್ತಾಯಿದ್ದಾನಂತೆ, ಹೊಡಿತಾ ಇದ್ದಾನಂತೆ. ಇವ್ರೇನು ಮಾಡೋಕು, ಕರೆದು ಬುದ್ಧಿ ಹೇಳೋದು, ಹೊಡೆಯೋದು ಮಾಡಲಿಲ್ಲ, ಒಂದು ಏಟು ಹೇಳಿಲ್ಲ, ಒಂದು ಮಾತು ಬೈಲಿಲ್ಲ. ಎದ್ದದ ಶಾಸ್ತ್ರ ಕೇಳ್ಕೆ ಬರ್ತೀನಿ ಅಂತ ಹೋದ್ರೆ ಬೆಳಗ್ಗೆ ಸೇರಿದ್ದು. ಬೆಳಗ್ಗೆ ಶಾಸ್ತ್ರ ಕೇಳ್ಕೊಂಬಂದು ಗಂಡಕೊಟ್ಟು ಸರಿ ಬಂದಿಲ್ವಂತೆ ಅಷ್ಟೇ ಹೇಳಿದ್ದು. ಗಂಡಕೊಟ್ಟು ಸರಿ ಬಂದಿಲ್ವಂತೆ ಅಂದ್ರೆ ಅವ್ರ ಸಂಸಾರ ಹಿಂಗೆ ಇರಲಿ ಅಂತಲೇನೋ ಅವ್ರ ಮನೋಭಾವನೆ. ಅಷ್ಟೇ ಸುಮ್ಮನೆ ಆದರು. ಆಮೇಲೆ ಅದಾದಮೇಲೂ ಕೆಲವು ಮಧ್ಯದಲ್ಲಿ ಹೊಡಿತಾ ಇದ್ದಾನೆ ಅನ್ನೋ ಬಂದು ಕೆಲವು ಇನ್ಸಿಡೆಂಟ್ಗಳಿದ್ದು. ಹೇಳ್ರಿ ಅಂದ್ರೆ ಇನ್ನೊಂದು 2-3 ಇನ್ಸಿಡೆಂಟ್ ಇದ್ದಾವೆ, ಬೇಕಾದ್ರೆ ಬಾಯ್ಬಿಟ್ಟು ಹೇಳ್ತೀನಿ. ಹೆಂಗೆ ಅಂದ್ರೆ ಒಂದು ದಿವಸ ನನ್ನ ಮಕ್ಕಳಿದ್ದಾವೆ 2 ಮಕ್ಕಳು ಅಂದ್ರೆ ಪ್ರಾಣ ನಮಗೂ.
ಬರ್ತವೆ. ಈಗ ನಾನು ಅವಳ ಅಮ್ಮನ ಬಿಟ್ಬೇಕಾದ್ರೆ ನಾನು 3 ತಿಂಗಳು ಸ್ವಲ್ಪ ದಿವಸದಲ್ಲೇ ನಾನು ಕರ್ಕೊಂಡೋಗಿ ಸುಮಾರು ದಿವಸ ನಾನೇ ಇಟ್ಕೊಂಡು ಕಳಿಸಿದ್ದೀನಿ. 2 ಮಕ್ಕಳೂ ಅದೇ ಥರ ಸಾಕಿದ್ದೀನಿ. ಹಂಗೆ ಕದ್ದು ಈಗಲೂ ಬೇಕಾದ್ರೆ ಹಬ್ಬ ಅಂತ ಬರ್ತವೆ. ಆಮೇಲೆ ಏನು ಮಾಡಿದ್ದಾರೆ, ಒಂದು ಮೊಬೈಲ್ ಒಂದು ಮಗು ಯಾವುದೋ ನೀರೊಳಗೆ ಹಾಕ್ಬಿಟ್ಟಿದೆ. ನೀರೊಳಗೆ ಹಾಕಿದಾಗ ಏನು ಮಾಡಿದ್ದಾರೆ, ರೋಗು ತಗೊಂಡೋಗಿ ಹೆಂಡ್ತಿದ್ದಲ್ಲ ಫೋನು ರಿಪೇರಿ ಮಾಡಿಸಿ ಬಂದಾನೆ. ರಿಪೇರಿ ಮಾಡಿಸಿ ಬಂದರೆ ಏನಾಯ್ತು, ಅದಕ್ಕಿಂತ ಮೊದಲಾಗಿ ಸ್ವಲ್ಪ ದಿವಸ ಮುಂಚಿತವಾಗಿ ಅದು ಅವನ ಮೊಬೈಲ್ ಕೆಟ್ಟೋಗಿ 13,000 ಕೊಟ್ಟು ರಿಪೇರಿ ಮಾಡಿಸಿ ಬಂದಿದ್ದಾನೆ. 13,000 ರೂಪಾಯಿ ರಿಪೇರಿ ಮಾಡಿಸ್ಕೊಟ್ರೆ ಇದು ರಿಪೇರಿ ಮಾಡಿಸಿದ್ದ. ಇವ್ರ ಅಪ್ಪಗೆ ತಗೊಂಡು ಫೋನ್ ಮಾಡಿ ಹೇಳಿದ್ದಾನೆ, ಅಪ್ಪ ಇವತ್ತು ಫೋನ್ ಹುಡುಗ ನೀರೊಳಗೆ ಹಾಕಿ ಫೋನ ನೀಗಿ 9,000 ರೂಪಾಯಿ ಖರ್ಚಿಗೆ ತಂದ ಅಂತೇಳಿ. ಅದಕ್ಕೆ ಅವ್ರ ತಂದೆಯರು ಏನು ಅನ್ಬೇಕು ಸ್ವಾಮಿ, ತಂದೆ ಅಂದರೆ ಯಾರು, ನಮ್ಮ ಮಾವನೆಯ. ಇಬ್ಬರು ತಟ್ಟೆ ಕೊಟ್ಟು ಅಂಗಡಿ ಮುಂದೆ ಭಿಕ್ಷೆ ಬೇಡ ಕೂರಿಸು ಅಂತ ಹೇಳಿರು. ಇಬ್ಬರು ತಟ್ಟೆ ಕೊಟ್ಟು ಅಂಗಡಿ ಮುಂದೆ ಭಿಕ್ಷೆ ಬೇಡ ಕೂರಿಸು ಅಂದರು. ಅದು ನನ್ನ ಮಗಳಿಗೆ ಹಿಂಸೆ ಆಯಿತು, ಮಾನಸಿಕ ಒಂದು ನೋವು ಆಯಿತು. ಇದನ್ನು ಪ್ರಶ್ನೆ ಮಾಡಿ ಹಿಂಗೆ ಮಾಡಿರಲ್ಲ ಅಂತ ಕೇಳಿದ್ದಕ್ಕೆ ಸರ್ರೇ ಹೊಡ್ಕೊಂಬಂದು ಆಮೇಲೆ ನಮಗೆ ಇವ್ರಿಗೆ ಫೋನ್ ಮಾಡಿ ಕೇಳಿದ್ದಾನೆ, ಯಾಕೆ ತಾತ ಹಿಂಗಂದ್ರೆ ಅಂತಲ್ಲ, ಏನು ದುಡ್ಡು ಕಂಡೇ ಇಲ್ವಾ, ಅಕಸ್ಮಾತ್ ಏನೋ ಕಳೆದು ಹೋಯ್ತಾ ಮಾಡಿದ್ದಾರೆ, ತಟ್ಟೆ ಕೊಟ್ಟು ಭಿಕ್ಷೆ ಕೂರಿಸ್ತಾರೆ ಅಂತ ತಾತ. ಅಷ್ಟು ಮಾಡಿದ ಅಷ್ಟೇ. ಅವತ್ತೇ ಊರಲ್ಲಿ ಏನೋ ಹಬ್ಬ ಏನೋ ಫಂಕ್ಷನ್ ಐತೆ, ಅವತ್ತು ಹಿಡ್ಕೊಂಡು ನನ್ನ ಮಗಳನ್ನ